ಅಮ್ಮ ಏನೋ ತಿಂಡಿ ಏನಮ್ಮ? ಇಡ್ಲಿ ಇಡ್ಲಿಗೆ ಚಟ್ನಿ ಸಾಂಬಾರ್ ಹೆಂಗ್ ಮಾಡಿದ್ಯಾ ಇಡ್ಲಿ? ಅದನ್ನ ಹೇಳಿ ಫಸ್ಟ್ ನನಗೆ. ಎಲ್ಲ ಹೆಂಗ್ ಮಾಡ್ತಾರೆ ಹಂಗೆ ಮಾಡಿದೀನಿ, ಬರ ತಿಕ್ಕಂಬಸ್ಕೊಂಡು ತಿನ್ನು. Mr. Shakuni on the trail. ಎಲ್ರಿಗೂ ನಮಸ್ಕಾರ, ಶಕುನಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿಂದ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ಸ್ನ. ಆದರೆ ಇವತ್ತು ಸ್ಪೆಷಲ್ ಏನಂತಂದರೆ ನನ್ನ ಜೊತೆ ಇಬ್ಬರು ಹೊಸಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ಅದು ಯಾರು ಏನು ಅಂತ ನೀವೇ ನೋಡ್ರಿ. ಇವಳು ನನ್ನ ಮುದ್ದು ಸೊಸೆ ಧನ್ವಿಕಾ ಅಂತ. ಧನ್ವಿ ಹಾಯ್ ಹೇಳು. ಇದೇನು ಹುಚ್ಚಿನ ಥರ ಏನೇನೋ ಮಾಡ್ತಾ ಇದ್ದಾನೆ ಅಂತ ನೋಡ್ತಿದ್ದಾಳೆ ಅವಳು. ಸೊ ಇನ್ನೊಬ್ರು ಬಂದು ನಮ್ಮಮ್ಮ ಸುಭದ್ರಮ್ಮ ಅಂತ, ವೆರಿ ಟೆರರು. ತೋರಿಸ್ತೀನಿ ನೋಡಿ ನೀವೇನೆ. ಅವರೇ ನಮ್ಮಮ್ಮ. ಅಮ್ಮ ಏನೋ ತಿಂಡಿ ಏನಮ್ಮ? ಇಡ್ಲಿ ಇಡ್ಲಿಗೆ ಚಟ್ನಿ ಸಾಂಬಾರ್ ಹೆಂಗ್ ಮಾಡಿದ್ಯಾ ಇಡ್ಲಿನ? ಅದನ್ನ ಹೇಳಿ ಫಸ್ಟ್ ನನಗೆ. ಎಲ್ಲ ಹೆಂಗ್ ಮಾಡ್ತಾರೆ ಹಂಗೆ ಮಾಡಿದೀನಿ, ಬರ ತಿಕ್ಕಂಬಸ್ಕೊಂಡು ತಿನ್ನು. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಮಾಡು. ಓಕೆನಾ? ಸೊ ಅವ್ರಿಗೆ ಇಡ್ಲಿ ಹೇಗೆ ಮಾಡೋದಂತ ಹೇಳ್ಕೊಡು. ಆಯಿತು. ಇಡ್ಲಿ ಎಲ್ಲರಿಗೂ ಮಾಡಕ್ ಬರುತ್ತೆ ಕಣಪ್ಪ. ಮಧ್ಯಾಹ್ನಕ್ಕೆ ತೊಗರಿಕಾಯಿ ಬಿಡಿಸ್ಬಿಟ್ಟು ತೊಗರಿಕಾಯಿ ಸಾಂಬಾರ್ ಮಾಡ್ತೀನಿ, ಬೇಕಾದ್ರೆ ಅವಾಗ ವಿಡಿಯೋ ಮಾಡ್ಕೊ, ಸರಿನಾ? ಇಡ್ಲಿದೊಂದು ವಿಡಿಯೋ ತೋರ್ಸೋಣ ಫಸ್ಟ್. ನೋಡ್ಕೊ. ಇಡ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ, ಮತ್ತು ಟೇಸ್ಟ್ ಮಾಡಿದೆ. ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಇತ್ತು. ಇನ್ ಕೇಸ್ ನಿಮ್ಗೇನಾದರೂ ಇದ್ರದ್ದು ರೆಸಿಪಿ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ನನಗೆ, ನಾನು ಇದ್ರ ರೆಸಿಪಿನ ಹಾಕಿಸ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ಹೇಳಿಸ್ಕೊಡ್ತೀನಿ. ಇಲ್ಲಿಂದ ಸ್ಟಾರ್ಟು. ನನ್ನ ಫ್ರೆಂಡ್ ಇನಾಗ್ರೇಷನ್ಸ್ ಇತ್ತು, ಅಂದರೆ ನನ್ನ ಫ್ರೆಂಡ್ದು ಶಾಪ್ ಇನಾಗ್ರೇಷನ್ ಇತ್ತು. ಅಲ್ಲಿ ಕರೆದಿದ್ರು, ಅಲ್ಲಿಗೆ ಹೋಗಿದ್ದೆ. ಒಬ್ಬನೇ ಹೋಗ್ಬೇಕಲ್ಲ ಅಂತ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ಅವರೆಲ್ಲ ಬೇರೆ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಒಬ್ಬನೇ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಸರಿ ಇನ್ನೇನು ಮಾಡೋದು ಅಂತ ಒಬ್ಬನೇ ಹೋದೆ. ಇಲ್ಲಿ ಕೇರಳ ಸ್ಟೈಲ್ ಬೀಟ್ಸ್ ಮಾಡ್ತಿದ್ರು, ತುಂಬಾ ಚೆನ್ನಾಗಿತ್ತು. ನೀವೇ ಕೇಳಿಸ್ಕೊಳ್ಳಿ. ಅಲ್ಲಿಂದ ಮುಗಿಸ್ಕೊಂಡಿದ್ದ ತಕ್ಷಣ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಯಾವುದೋ ಜಾಗ ತೊಗೊಂಡಿದ್ದಾರೆ ಅಂತ. ಅಲ್ಲಿಗೆ ಹೋಗಿದ್ವಿ, ನೋಡೋಣ ಜಾಗ ನೋಡೋಣ ಅಂತ, ತಾವರೆಕೆರೆ ಹತ್ರ. ಇಲ್ಲಿ ಹೋದ್ರೆ ಗೇಟ್ ಕೀನೇ ತಂದಿರಲಿಲ್ಲ, ಹಾಗೆ ಬಂದಿದ್ವಿ. ಸೊ ಇನ್ನೇನು ಮಾಡೋದು ಅಂತ ವಾಪಸ್ ಹೋಗೋ ಟೈಮಲ್ಲಿ ನಮ್ಮಮ್ಮ ಫೋನ್ ಮಾಡಿ ಅರ್ಜೆಂಟ್ ಬಾ ಅಂತ ಹೇಳಿದ್ರು ನನಗೆ. ಏನಕ್ಕೆ ಏನು ಅಂತ ಹೇಳಿರಲಿಲ್ಲ. ಸೊ ನಾನು ಹರಿ ಬರೀಲಿ ಡಗ ಅಂತ ಹೊರಟೆ. ನೋಡಿದ್ರೆ ನಮ್ಮಮ್ಮ ಕುಕಿಂಗ್ ಚಾನಲ್ ಓಪನ್ ಮಾಡಿದ್ದಾರೆ, ದ ಡೇಸಿ ಕುಕಿಂಗ್ ಅಂತ. ಅದಕ್ಕೆ ವಿಡಿಯೋ ಮಾಡಬೇಕಿತ್ತಂತೆ ನಾನು. ಸೊ ಹಾಗಾಗಿ ಹೋಗಿ ವಿಡಿಯೋ ಮಾಡಿಕೊಡು ಅಂತ ಕೇಳಿದ್ರು. ಸೊ ವಿಡಿಯೋ ಮಾಡಿಕೊಟ್ಟು ಅವ್ರು ಮಾಡಿದ ಕುಕಿಂಗ್ನ ತಿಂದೆ. ಆ್ಯಂಡ್ ಇವಳಿಗೂ ತಿನ್ನಿಸ್ಬೇಕಿತ್ತು. ಎಲ್ಲರೂ ಬೆಳಗ್ಗೆ ಏರೋಬಿಕ್ ಮಾಡಿದ್ರೆ ನಮ್ಮಮ್ಮ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮು ಏರೋಬಿಕ್ ಮಾಡ್ತಾರೆ. ಏಕೆಂದರೆ ಇವಳಿಗೆ ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ತಿನ್ನೋದೇ ಇಲ್ಲ ಇವಳು ಊಟನ. ಎಲ್ಲರ ಮಗನಲ್ಲೂ ಇದೇ ಪ್ರಾಬ್ಲಮ್ ಅಂತ ಅನಿಸುತ್ತೆ, ಐ ಡೋಂಟ್ ನೋ. ಬಟ್ ಇವಳಿಗೆ ಡ್ಯಾನ್ಸ್ ಮಾಡಿದ್ರೆ ಮಾತ್ರ ಒಳಗಡೆ ಹೋಗುತ್ತೆ. ಅವಳದು ಊಟ ಆದಮೇಲೆ ನಮ್ಮಮ್ಮ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗು ಅಂತ ಹೇಳಿದ್ರು. ಎಲ್ಲಿಗೆ ಅಂತ ಕೇಳಿದೆ, ಎಲ್ಲಿಗೆ ಅಂತ ಹೇಳಲಿಲ್ಲ. ಎಲ್ಲಿಗಮ್ಮ ಅಂತ ಹೇಳಿದ್ಕೆ ನಮ್ಮಮ್ಮ ಈ ಜಾಗಕ್ಕೆ ಕರ್ಕೊಬಂದಿದ್ದಾರೆ. ಇದು ಯಾವ ಜಾಗ ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ದೇವಸ್ಥಾನದ ಹೆಸರು ಕಾಳಿಕಾಂಬಾ ದೇವಿ ಅಂತ. ಇಲ್ಲಿ ತುಂಬ ಸ್ಪೆಷಲ್ ಇದೆ ಅಂತ ಹೇಳಿದ್ರು. ಏನು ಸ್ಪೆಷಲ್ ಅಂತ ನಂಗೆ ಗೊತ್ತಿಲ್ಲ, ಅಮ್ಮನ ಹತ್ರನೇ ಕೇಳಿಸ್ತೀನಿ ನೋಡಿ. ಹೇಳಮ್ಮ, ಇದ್ರದ್ದು ವಿಶೇಷತೆ ಏನಮ್ಮ? ಏನು ಗೊತ್ತಾ, ಈ ದೇವಸ್ಥಾನಕ್ಕೆ ಇವತ್ತು ಜನ ಇಲ್ಲ, ಬಟ್ ಬೇರೆ ದಿನ ಎಲ್ಲ ತುಂಬ ಜನ ಇರ್ತಾರೆ. ಇಲ್ಲಿ ನಾವೇನಾದರೂ ಭಕ್ತಿಯಿಂದ ಕೇಳ್ಕೊಂಡ್ರೆ ಈ ದೇವಸ್ಥಾನದಲ್ಲಿ ನನಗೊಂದು 3-4 ಸಲ ಇಲ್ಲೆಲ್ಲ ಕೇಳ್ಕೊಂಡೋದಾಗೆಲ್ಲ ಒಳ್ಳೇದಾಗಿದೆ ನನಗೆ. ಆಮೇಲೆ ನಾನು ಸುಮಾರು ಜನನ ಕೇಳಿದ್ದೆ, ತುಂಬ ಜನಕ್ಕೆ, ಎಷ್ಟೊಂದು ಜನಗಳಿಗೆ ನಾವು ಸಹಿತ ಕೇಳ್ಕೊಂಡಿದ್ದಂತೆ ಆಗಿದೆ. ಆಮೇಲೆ ಮಕ್ಕಳಿಲ್ಲ ಅಂದಿದ್ದವ್ರಿಗೆ ಮಕ್ಕಳಾಗಿದೆ, ಮದುವೆ ಆಗಿಲ್ಲ ಅಂದವ್ರಿಗೆ ಮದುವೆ ಆಗಿದೆ. ಸುಮಾರು ಜನಕ್ಕೆ ಈ ದೇವರು ಈಗ ಒಂದು 15 ವರ್ಷದಿಂದ ಇಲ್ಲಿ ಬೇರೋ ಒಂದು ಕಾಟ ಇತ್ತು ಅಂತೇಳಿ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಈ ಕಂಬ ನೆಟ್ಟು ಅದಕ್ಕೆ ಈ ದೇವ್ರನ್ನ ಕ್ರಾಸಾಗೆ ಇದು ಮಾಡಿದ್ದಾರೆ ನೋಡಿ, ದೇವ್ರನ್ನ ಸ್ವಲ್ಪ ಕ್ರಾಸಾಗಿ ಇಟ್ಟಿದ್ದಾರಂತೆ. ಸರಿ ಅಂತ ಈ ದೇವಿ ದರ್ಶನ ಮಾಡಿ ಪೂಜೆ ಮಾಡಿಕೊಂಡು ಇಲ್ಲಿಂದ ನಾವು ಸೀದಾ ಹೊರಟಿದ್ದೆ ಸೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ.
ಈ ಸೊಲ್ಲಾಪುರದಮ್ಮ ದೇವಸ್ಥಾನದ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಮುಂಚೆ ಒಂದು ಚಿಕ್ಕ ಮರನ ಪೂಜೆ ಮಾಡ್ತಿದ್ರು, ಇವಾಗ ಇಷ್ಟು ದೊಡ್ಡ ದೇವಸ್ಥಾನನೇ ಆಗಿದೆ ಅಂತ ಹೇಳ್ಬೋದು. ಜನ ಯಾವಾಗ ನೋಡಿದ್ರು ತುಂಬೇ ಇರ್ತಾರೆ. ಇದು ತುಂಬ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ. ಒಂದ್ಸಲ ನಂಬಿದ್ರೆ ಮತ್ತೆ ಮತ್ತೆ ಬರ್ತೀರಾ ಅನ್ನೋ ಕಾನ್ಫಿಡೆನ್ಸೇ ಇರುತ್ತಂತೆ. ಸೊ ನೀವು ಕೂಡ ಒಂದ್ಸಲ ಬಂದು ನೋಡಿ ಈ ಜಾಗನ. ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ, ವಿಶಾಲವಾಗಿದೆ ಮತ್ತು ದೊಡ್ಡದಾಗೂ ಇದೆ ಇವಾಗ ಮುಂಚೆಗಿಂತ. ಈ ದೇವಸ್ಥಾನದ್ದಾದಮೇಲೆ ಪ್ರದಕ್ಷಿಣೆ ಹಾಕುವಾಗ ನಮ್ಮ ಧನ್ವಿ ಫಾಸ್ಟಾಗಿ ಓಡ್ತಿದ್ಲು, ನಾನು ಹಾಕ್ತೀನಿ ಅಂತ. ಸರಿ ಅಂತ ಅವಳನ್ನ ಮುಂದೆ ಬಿಟ್ಟು ನಾನು ಹಿಂದೆ ನಿಧಾನಕ್ಕೆ ಹೋಗ್ತಿದ್ದೆ. ಅಷ್ಟೊತ್ತಿಗೆ ಅವಳಿಗೆ ಯಾರೋ ಫ್ರೆಂಡ್ ಸಿಕ್ಕಿದ್ರು ಅಂತ ಅವ್ರ ಜೊತೆ ಆಟ ಆಡ್ಕೊಂಡು ನಿಂತ್ಕೊಂಡ್ಲು. ಸರಿ ಇನ್ನೇನು ಮಾಡೋದು ಅಂತ ನಾವು ಅವ್ರ ಜೊತೆ ಆಟ ಆಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದು ಫ್ರೂಟ್ಸ್ ತಿಂದು ನಮ್ಮಮ್ಮ ಮಾಡಿದ ಕುಕಿಂಗ್ ಚಾನಲ್ ವೀಡಿಯೋನ ಎಡಿಟ್ ಮಾಡ್ತಾ ನನ್ನ ಡೇನ ಎಂಡ್ ಮಾಡಿದೆ.